ಹೋದಲ್ಲಿ ಬಂದಲ್ಲಿ ಕಂಡಲ್ಲಿ ಎಲ್ಲೆಲ್ಲೂ ಬರೀ ಹೊಂಡ ಗುಂಡಿ. ಐಟಿ ಹಬ್ಬ ಬೆಂಗಳೂರು ಗುಂಡಿಗಳ ಪಟ್ಟಣವಾಗೋಯ್ತಾ? ರಾಜಧಾನಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್. ಸಂಚಾರ ಅಯೋಮಯ. ಬ್ರ್ಯಾಂಡ್ ಅಲ್ಲ ಬ್ಯಾಡ್ ಬೆಂಗಳೂರು ಅಂತ ರಸ್ತೆಗಿಳಿತು ಬಿಜೆಪಿ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚಿ ಕೇಸರಿ ಕಲೆಗಳ ವಿನೂತನ ಪ್ರತಿಭಟನೆ. ಡೆಲ್ಲಿಯಲ್ಲೂ ಗುಂಡಿ, ಪ್ರಧಾನಿ ಮನೆ ರಸ್ತೆಯೂ ಅಧ್ವಾನ ಅಂತೂ ಕೈಪಡೆ. ಅರ್ಧ ಗುಂಡಿ ಮುಚ್ಚಿದ ಮೇಲೆ ಇವರ ಪ್ರತಿಭಟನೆನಾ ಅಂತ ಕಾಲೆಳೆದಿದೆ ಕಾಂಗ್ರೆಸ್. ಬಿಜೆಪಿ ಉಗ್ರ ಪ್ರತಿಭಟನೆನಾ, ರಾಜಕೀಯ ಗಂಡ ಗುಂಡಿನ? ಗುಂಡಿ ಗಂಡಾಂತರಗಳ ಚಕ್ರವ್ಯೂಹದಲ್ಲಿ ಸಿಲುಕಿದೆಯಾ ಬೆಂಗಳೂರು? ಬ್ರ್ಯಾಂಡ್ ಬೆಂಗಳೂರಿಗೆ ಇದೆಂಥ ಭಾಗ್ಯ? ಏನಿದು ಗುಂಡಿ ಪಾಲಿಟಿಕ್ಸ್? ಬಿಜೆಪಿ ಬರೀ ಹಿಂದೂ ಮುಸ್ಲಿಂ ಮಾತಾಡುತ್ತೆ, ಕೋಮುಗಳ ನಡುವೆ ದ್ವೇಷ ಹರಡುತ್ತೆ, ಇವ್ರಿಗೆ ಹಿಂದೂ ಮುಸ್ಲಿಂ ಬಿಟ್ಟು ಬೇರೆ ಯಾವುದೂ ಕೂಡ ತೋಚಲ್ಲ ಅಂತ ಒಂದ್ ಕಡೆ ಬೈತಾರೆ. ಆಯ್ತಪ್ಪ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋಣ. ರಸ್ತೆಗಳ ಪ್ರಾಬ್ಲಮ್ ತುಂಬಾ ದೊಡ್ಡದಾಗಿದೆ ಅಂತ ಎಲ್ಲ ಹಾರೆ ಪಿಕಾಶಿ ಗುದ್ಲಿ ಬಾಣ್ಲಿ ಇಟ್ಕೊಂಡು ಎಲ್ಲ ಬಿಜೆಪಿ ನಾಯಕರು ರೋಡ್ಗಿಳಿದು ನೋಡಿ, ಒಂದು ಗೌಂಡಿಗಿಂತ ಅದ್ಭುತವಾದಂಥ ಕೆಲಸವನ್ನ ಆರ್ ಅಶೋಕ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಇಂಥ ಕೆಲಸ ಮಾಡಿದ್ರು ಇದನ್ನು ಪಾಲಿಟಿಕ್ಸ್ ಅಂತಾರೆ. ಅಂದರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು ಪಾಲಿಟಿಕ್ಸು, ಅವ್ರ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತಾಡಿದ್ರು ಪಾಲಿಟಿಕ್ಸು. ಪ್ರತಿಪಕ್ಷದ ಕೆಲಸ ಏನ್ರಿ? ಸಿದ್ದರಾಮಯ್ಯ ಸೂಪರ್, ಡಿ ಕೆ ಶಿವಕುಮಾರ್ ವಾವ್, ಇವರು ಪ್ರಿಯಾಂಕ ಖರ್ಗೆ ಫ್ಯಾಂಟಾಸ್ಟಿಕ್ ಅಂತ ಹೊಗಳಕ್ಕ ಇರೋದವರು, ಸರ್ಕಾರದ ಕಿವಿ ಹಿಂಡಿ ಕೆಲಸ ಮಾಡ್ಸಕ್ಕಿರೋದು. ನಾವು ಮಾಡಲ್ಲ ಕೆಲಸ ಅಂದರೆ ಪಾಪ ಅವರೇ ಬೀದಿಗಿಳಿದು ಮಾಡ್ತಾ ಇದ್ದಾರೆ. ನೋಡಿ ರವಿ ಸುಬ್ರಹ್ಮಣ್ಯ ಅವರು ಹೆಂಗೆ ಎಲ್ಲ ಕಾಂಕ್ರೀಟ್ನ ಎತ್ತೆತ್ತ ಹಾಕ್ತಾ ಇದ್ದಾರೆ. ಕೇಸರಿ ರುಮಾಲನ್ನ ತಲೆಗೆ ಕಟ್ಟಿಕೊಂಡು ಬಾಂಡ್ಲಿಯನ್ನ ತಲೆ ಮೇಲೆ ಹೊತ್ತು, ಇಲ್ಲ ತಲೆ ಮೇಲೆ ಹೊರಲಿಲ್ಲ, ನೆಲಕ್ಕೆ ಹಾಕಿ ಪಾಪ ತಮ್ಮ ಮನೆಗಳಲ್ಲಿ ಮಾಡ್ಯಾರಿಲ್ಲೋ ಕೆಲಸ, ಬೀದಿಯಾಗಂತೂ ಮಾಡ್ತಿದ್ದಾರೆ. ಮಾಡಲಿ, ಒಳ್ಳೇದೇ. ಯಾಕೆಂದರೆ ಇದೊಂದು ಪ್ರತಿಭಟನೆ. ಏನು ಅವರು ಒಳ್ಳೆ ಇದ್ರ ಥರ ಗೌಂಡಿ ಥರ ಕುತ್ಕೊಂಡು ಮಾಡ್ಬೇಕಂತಲ್ಲ, ಇದು ಪ್ರತಿಭಟನೆ. ಕಾಲಿಂದಾದರೂ ಸರಿಸಿ, ಕೈಯಿಂದಾದರೂ ಸರಿಸಿ, ಬಾಂಡ್ಲಿಂದಾದರೂ ಸರಿಸಿ, ಒಟ್ಟೊಂದು ಜಾಗೃತಿ ಮೂಡಿಸ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಸುಮ್ಮನೆ ಹಿಂದೂ ಮುಸ್ಲಿಂ ಅಂತೇಳಿ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಲಾರ್ದೆ ಅಲ್ಲಿ ನೋಡಿ ಹಾರೆ ಗುದ್ಲಿ ಪಿಕಾಸಿಯೇ ಹಿಡ್ದು ರಸ್ತೆ ಗುಂಡಿ ಮುಚ್ತಾ ಇದ್ದಾರಲ್ಲ, ಸೂಪರ್. ಇನ್ನೊಂದು ವಾರ ಮಾಡಿದರೆ ಬೆಂಗಳೂರು ರೋಡ್ಗಳೆಲ್ಲ ಫುಲ್ ಕಂಪ್ಲೀಟ್ ಗುಂಡಿ ಎಲ್ಲ ಕ್ಲಿಯರ್ ಆಗುತ್ತೆ. ಏನೇ ಆಗಿರಲಿ, ಇದು ಪ್ರತಿಭಟನೆ. ಈ ಪ್ರತಿಭಟನೆಗೂ ಕಾಂಗ್ರೆಸ್ ವ್ಯಂಗ್ಯ ಆಡಿಲ್ಲ ಅಂತ ಅಲ್ಲ. ನೀವು ಪ್ರತಿಭಟನೆ ಮಾಡ್ತಿರೋ, ವ್ಯಂಗ್ಯ ಮಾಡ್ತಿರೋ, ಅಟ್ಲೀಸ್ಟ್ ಜನರಿಗೆ ಆ ಗುಂಡಿಗಳನ್ನ ಮುಚ್ಚಿ ನಮ್ಮ ಜೀವಕ್ಕೆ ಮತ್ತು ನಮ್ಮ ಜೀವನ ಸುಗಮಗೊಳಿಸಿ ಅಷ್ಟೇ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ಈ ಒಂದು ಗುಂಡಿ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ. ನಾನು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ ಒಂದು. ಸೊ ನಾನು ದೊಡ್ಡ IT ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬಿಜೆಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರ್ಲಿ, ನಮ್ಮ ಡ್ಯೂಟಿ ನಾವು ಮಾಡಿ. ಗುಂಡಿಗಳು ಮುಚ್ಚಕ್ ಆಗ್ತಿಲ್ಲ ಬಿಜೆಪಿ ಅವ್ರ ಕೈಯಲ್ಲಿ. ನಿಮ್ ಡೆಲ್ಲಿ PWD ಮಿನಿಸ್ಟರ್ ಮನೆ ರೋಡ್ ಅಲ್ಲಿರೋ ಗುಂಡಿ ಯಾವಾಗ ಮುಚ್ತಾರೋ ಕೇಳಿ. ಓಲ್ಡ್ ರಾಜೇಂದರ್ ನಗರ್ ಅಲ್ಲಿ ಗುಂಡಿಗಳು 106 ಇದಾವೆ. ಮುಖರ್ಜಿ ನಗರ್ ಅಲ್ಲಿ 106 ಪಾಟ್ ಹೋಲ್ಸ್ ಇದಾವೆ. ನೆಹರು ವಿಹಾರ್ ಅಲ್ಲಿ ಇದಾವೆ. ಈ ಎಲ್ಲಾ ಏರಿಯಾಗೂ ನಿಮ್ಮ ಡೆಲ್ಲಿ PWD ಮಿನಿಸ್ಟರ್ನ ಹೋಗ್ ಬರಕ್ ಕೇಳಿ ಸರ್. ಅಷ್ಟು ಬೇಡ ಸರ್, ಡೆಲ್ಲಿ ಮುಖ್ಯಮಂತ್ರಿ ಅವರು ಇದಾರ, ಮೇಡಮ್ ಅವರು, ಅವ್ರ ಮನೆ ರಸ್ತೆ ಆ ಕಡೆ ಈ ಕಡೆ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿದೆ ನೋಡಕ್ ಕೇಳಿ ಸರ್. ಯಾರೋ VIPs ಸೆಲೆಬ್ರಿಟೀಸ್ ಓಡಾಡೋ ರೋಡಲ್ಲಿ ಗುಂಡಿಗಳು ಮುಚ್ಚಿಬಿಟ್ಟು ಡೆಲ್ಲಿ ಇಂಟೀರಿಯರ್ ಅಲ್ಲಿ ಸಾವಿರಾರು ಗುಂಡಿಗಳು ಇವತ್ತಿಗೂ ಇದೆ. ಮಾಡೆಲ್ ಟೌನ್ ಫೇಸ್ 1, ಮಾಡೆಲ್ ಟೌನ್ ಫೇಸ್ 2, ಮಾಡೆಲ್ ಟೌನ್ ಫೇಸ್ 3, ಮುಖರ್ಜಿ ನಗರ್, ನೆಹರು ವಿಹಾರ್, ಓಲ್ಡ್ ರಾಜೇಂದರ್ ನಗರ್, ಕರೋಲ್ ಬಾಗ್, ಇಲ್ಲೆಲ್ಲ ಸಾವಿರಾರು ಗುಂಡಿಗಳು. ಯಾವಾಗ ಮುಚ್ತೀರಾ ಸರ್? ಬಿಜೆಪಿ ರಸ್ತೆಯಲ್ಲಿ ಗುಂಡಿಗಳಿದೆಯೋ, ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅರ್ಥ ಆಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಹಳ್ಳಿ ರಸ್ತೆಗಳಿರ್ಬೋದು, ಬೆಂಗಳೂರು ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಮರಣದ ಕೂಪಗಳಾಗೋಗಿದೆ. ಸಾವಿರಾರು ಜನ ಹಳ್ಳಿಗಳಲ್ಲಿ ಬಿದ್ದು ಸಾವು ನೋವು ಆಗ್ತಾ ಇರುವಂತದ್ದು ಇಡೀ ರಾಜ್ಯದಲ್ಲಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರ ಮನೆ ಮುಂದೆನೆ ಬಿದ್ದಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೆರಿಕಾಗ ಹೋಗಿ ಟ್ರಂಪ್ ಮನೆ ಮುಂದೆ ಏನಾದ್ರೂ ಬಿಟ್ಟಿದೆಯಾ ನೋಡ್ಕೊಂಬಂದ್ಬೋದು.
ಫಸ್ಟ್ ನಿಮ್ಮದ್ ನೋಡ್ರಿ, ನಿಮ್ಮನ್ನ ಜನ ಆಯ್ಕೆ ಮಾಡಿರೋಂಥದ್ದು ನೀವೇನ್ ಮಾಡ್ತಾ ಇದ್ದೀರಾ ಅಂತ. ಮೋದಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಹೇಳಕ್ಕೆ ನೀವು ಅಧಿಕಾರದಲ್ಲಿ ಇರುವಂತದ್ದು. ಅಧಿಕಾರ ಕೊಟ್ಟಿರೋದು ಜನ, ನೀ ಏನ್ ಮಾಡ್ತೀಯ ಅಂತ ಕೇಳಕ್ಕೆ ಜನ ಕೊಟ್ಟಿರೋದು. ಅದು ಬಿಟ್ಬಿಟ್ಟು ಅಲ್ಲಿ ಹಳ್ಳ ಬಿದ್ದಿದೆ, ಇಲ್ಲಿ ಹಳ್ಳ ಬಿದ್ದಿದೆ ಅಂತ ಹೇಳಿದ್ರೆ ಅದು ನಿಮ್ ಸರ್ಕಾರಕ್ಕೆ ಅವಮಾನ. ನಿಮ್ಗೆ ಡಿ.ಕೆ. ಶಿವಕುಮಾರ್ ಅವರ ಮನೆ ಹತ್ರದಲ್ಲಿದ್ದೇವೆ. ಇಲ್ಲಿಂದ 4ನೇ ಮನೆ ಅವ್ರದ್ದು, 4-5ನೇ ಮನೆ ಕೂಗಳತೆಯಲ್ಲಿದೆ. ಗುಂಡಿಗಳೇ ಇಲ್ಲ ಅಂತಿದ್ರು. ಇದ್ಯಾವ ಗುಂಡಿ ಇದು ಇಲ್ಲಿ ನಾವು ಮುಚ್ಚಿದ್ದು? 7ನೇ ಗ್ಯಾರಂಟಿ ಅಂತೆ, 7ನೇ ಗ್ಯಾರಂಟಿ ಗುಂಡಿ. ಇವರು ಬರೀ ಇಲ್ಲಿ ಮಾತ್ರ ಗುಂಡಿ ಅಲ್ಲ, ಎಲ್ಲ ವ್ಯವಹಾರದಲ್ಲೂ ಇವ್ರದ್ದು ಗುಂಡಿನೇ. 1100 ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಎಲ್ಲಿ ಮಾಡಿದ್ದೀರಿ, ಯಾರು ಕೊಟ್ಟಿದ್ದೀರಿ ಹೇಳಿ, ಲೆಕ್ಕ ಕೊಡಿ. ಈಗ ಸುಮ್ಮನೆ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ. ನಿಮಗೆ ಕನಸಿನಲ್ಲಿ ಬರ್ತದೆ ಪ್ರಧಾನಮಂತ್ರಿಗಳ ಮನೆ ಮುಂದೆನೂ ಗುಂಡಿ ಇದೆ ಅಂತ. ನೀವ್ ಯಾವಾಗ ನೋಡಿದ್ರಿ? ಬನ್ನಿ, ನಿಮ್ಮ ಮನೆ ಮುಂದೆ ಇರೋ ಗುಂಡಿ ನಾವ್ ಇವಾಗ ಮುಚ್ಚಿದ್ದೀವಿ, ಬಂದು ನೋಡಿ.